ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಕನಕಗಿರಿ ಫೆಬ್ರವರಿ 8. ಕನಕಗಿರಿ ನಗರ ಪಟ್ಟಣ ಪಂಚಾಯಿತಿ ವಾಲ್ಮೀಕಿ ಸರ್ಕಲ್ ಹತ್ರ ಇಂದು ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 48 ಸ್ಥಾನಗಳ ದಿಗ್ವಿಜಯ ಸಾಧಿಸಿ 27 ವರ್ಷಗಳ ನಂತರ ಅಧಿಕಾರದ ಗದ್ದುಗೆ ಹಿಡಿದ ಈ ಶುಭ ಸಂದರ್ಭವನ್ನು ಕನಕಗಿರಿ ಬಿಜೆಪಿ ಮಂಡಲದ ವತಿಯಿಂದ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕನಕಗಿರಿ ಮಂಡಲ ಅಧ್ಯಕ್ಷರಾದ ಸಣ್ಣ ಕನಕಪ್ಪ, ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಸಜ್ಜನ್, ಜಿಲ್ಲಾ ಉಪಾಧ್ಯಕ್ಷರಾದ ವಾಗೀಶ್ ಹಿರೇಮಠ, ಮಂಡಲ ಕಾರ್ಯದರ್ಶಿಗಳಾದ ಜ್ಞಾನಪ್ಪ ಗಾಣದಾಳ ಮತ್ತು ಪ್ರಕಾಶ್ ಹಾದಿಮನಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಸುರೇಶಪ್ಪ ಗೂಗಳಶೆಟ್ಟಿ, ನವಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಭೀಮನಗೌಡ ಹರ್ಲಾಪುರ, ಭೋಗ್ ಬ್ಯಾಂಕ್ ನಿರ್ದೇಶಕರಾದ ಹರೀಶ್ ಪೂಜಾರ್, ಮುಖಂಡರಾದ ಮಲ್ಲಯ್ಯ ತಾತ, ಶರಣಪ್ಪ ಭಾವಿಕಟ್ಟಿ, ಅಂಬಣ್ಣ ಹೂಗಾರ್, ನಿಂಗಪ್ಪ ನಾಯಕ, ವೀರೇಶ್ ಕಡಿ, ರುದ್ರಸ್ವಾಮಿ, ಚಂದ್ರು ಗೂಗಳಶೆಟ್ಟಿ, ಹನುಮಂತ ರೆಡ್ಡಿ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ಶಿವಾನಂದ ವಂಕಲಾಕುಂಟ ಮತ್ತು ಶಿವಯ್ಯ ಸ್ವಾಮಿ ನವಲಿ ಹಾಗೂ ಶಿವಕುಮಾರ್ ಕೋರಿ, ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ವಿ ಮ್ಯಾಗೇರಿ, ಕಾರ್ಯದರ್ಶಿಗಳಾದ ವೆಂಕಟೇಶ್ ಪೂಜಾರ್, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಹುಲಿಗೆಮ್ಮ ನಾಯಕ್, ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸುಭಾಸ್ ಕಂದಕೂರ್, ಯುವ ಮುಖಂಡರಾದ ನಾಗರಾಜ್ ವಾಲೇಕಾರ್, ಉಮೇಶ್ ಮ್ಯಾಗಡೆ, ದೊಡ್ಡ ಬಸವ, ತಿಮ್ಮನಗೌಡ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಅಯ್ಯಪ್ಪ, ಕೊಪ್ಪಳ ಜಿಲ್ಲೆಯ ವರದಿಗಾರರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮತ್ತು ಅವರ ಅಧ್ಯಕ್ಷರು ಮನಗಾಣಬೇಕು. ಆದರೆ ಕೇವಲ ಇನ್ನೊಬ್ಬರನ್ನ ಟೀಕೆ ಮಾಡೋದಲ್ಲ, ಕೇವಲ ಭಾರತೀಯ ಜನತಾ ಪಾರ್ಟಿಯನ್ನ NDA ಬೆಂಬಲದೊಂದಿಗೆ ಅಧಿಕಾರ ಅನುಭವಿಸ್ತಾ ಇದೆ. ದೆಹಲಿಯಲ್ಲಿ ಕೂಡ ಒಂದು ಅಭೂತಪೂರ್ವ 48 ಸ್ಥಾನಗಳನ್ನು ಪಡೆಯುತ್ತಾ ಇವತ್ತು ಗದ್ದಿಗೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಗಳಿಸಿದೆ. ಈ ಒಂದು ಸಂದರ್ಭದಲ್ಲಿ ಕನಕಗಿರಿ ಮಂಡಲದ ವತಿಯಿಂದ ಎಲ್ಲ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸ್ತಾ ಮತ್ತು ಈ ಒಂದು ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರಿಗೂ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೂ ಹಾಗೂ ಈ ಎಲ್ಲಕ್ಕೂ ಪ್ರಮುಖ ಕಾರಣರಾಗಿರ್ತಕ್ಕಂಥ ಕೆಳ ಹಂತದ ಬಿಜೆಪಿಯ ಪ್ರತಿಯೊಬ್ಬ ದೆಹಲಿಯ ಎಲ್ಲ ಕಾರ್ಯಕರ್ತರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ವಿಜಯ ಸಂಭ್ರಮಾಚರಣೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕನಕಗಿರಿ ತಾಲೂಕು ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಶಂಕರಪ್ಪಣ್ಣವರೇ, ನಿಕಟಪೂರ್ವರಾಗಿರ್ತಕ್ಕಂಥ ಮಹಾಂತೇಶ್ ಸಜ್ಜನಣ್ಣವರೇ ಹಾಗೂ ವಾಲಿಸ್ತಾನ್ನವರೇ, ಸಮಸ್ತ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸೈನಿಕ ಮಿತ್ರರೇ, ತಿಳಿದಿರುವಂತೆ ಒಂದು ಅತ್ಯಂತ ಖುಷಿಯ ಸಂಭ್ರಮಾಚರಣೆಯ ವಿಷಯ ಏನಂತ ಅಂದರೆ, ಇಡೀ 27 ವರ್ಷಗಳ ಬಳಿಕ ದೇಶದ ರಾಜಧಾನಿ ಇರುವಂಥ ದೆಹಲಿಯಲ್ಲಿ ಇವತ್ತು ಕಮಲವನ್ನು ಅರಳಿದಂಥ ಸಂತೋಷ ನಾವೆಲ್ಲರೂ ಇವತ್ತು ಹಂಚ್ಕೊಳ್ತಾ ಇದ್ದೇವೆ. ಕಡು ಭ್ರಷ್ಟಾಚಾರದ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಕೇಜ್ರಿವಾಲ್ ಅವರು ಇವತ್ತು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಆ ಅಣ್ಣಾ ಹಜಾರೆ ಅವರ ಆಂದೋಲನದ ಮೂಲಕ ರಾಜಕೀಯವಾಗಿ ಮುನ್ನೆಲೆಗೆ ಬಂದಂಥ ಒಬ್ಬ ಕೇಜ್ರಿವಾಲ್ ತನ್ನ ಭ್ರಷ್ಟಾಚಾರವನ್ನು ಈ ದೇಶದ ಜನತೆ ರೋಷಿ ಹೋಗಿ ಇವತ್ತು ಆ ಕಸದ ಪೊರಕೆಯನ್ನು ಮೂಲೆಗೆ ಎಸೆದಿರ್ತಕ್ಕಂಥ ಕೆಲಸವನ್ನು ಇವತ್ತು ದಿಲ್ಲಿಯ ಜನತೆ ಮತದಾರ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನ ಒಂದು ಖಾತೆಯನ್ನು ಕೂಡ ತೆರೆಯದೆ ಠೇವಣಿಯನ್ನು ಕಳೆದುಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಈ ರಾಜ್ಯದಲ್ಲಿ ಕೂಡ ಗ್ಯಾರಂಟಿ ಆಮಿಷ ಒಡ್ಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ದಿಲ್ಲಿಯ ಚುನಾವಣೆ ದಿಕ್ಸೂಚಿ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ದಿಲ್ಲಿಯಲ್ಲಿ ಕಮಲವನ್ನು ಅರಳಿದಂತ ಮಾಡ್ತಕ್ಕಂಥ ಇಡೀ ಸಮಸ್ತ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ದಿಲ್ಲಿಯ ಮತದಾರರಿಗೆ ಸಮಸ್ತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ನನಗೆ 2 ಅನಿಸಿಕೆಗಳನ್ನು ಅವಕಾಶ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತು